ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಈ ಕಾಲೇಜ್ನ ಬಗ್ಗೆ ರಿವ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಆ್ಯಂಡ್ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ರೇವಾ ಯೂನಿವರ್ಸಿಟಿ ಬಗ್ಗೆ ರಿವ್ಯೂಸ್ ಅನ್ನು ಕೊಡ್ಲಿಕ್ಕೆ ಹೇಳಿದ್ರು. ಸ್ಟೂಡೆಂಟ್ಸ್, ರೇವಾದ ಬಗ್ಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ರೇವಾ ಒಟ್ಟಿಗೆ ಮಾಡಿದ್ದೇನೆ, ದಯವಿಟ್ಟು ನೋಡಿ, ಪ್ಲೇ ಲಿಸ್ಟಲ್ಲಿ ಇದೆ, ಆಯಿತಾ. ಈ ಒಂದು ವಿಡಿಯೋದಲ್ಲಿ ನಾನು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಬಗ್ಗೆ ಕೊಡ್ತಾ ಇದ್ದೇನೆ. ಅದೇ ರೀತಿ ಸ್ಟೂಡೆಂಟ್ಸು, ನಮ್ಮದು KCET 2024 ಮತ್ತು COMEDK 2024ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಏಕಲವ್ಯ 2024 ಅಂತ. ಫೀಸ್ 500 ರೂಪೀಸ್ ಇರುತ್ತೆ. 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ, ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ, ಓಕೆ. ಇನ್ನು ಸದ್ಯದಲ್ಲಿ ಹೇಗಿದ್ರು ಶೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗುತ್ತೆ. ಅದಾದ ನಂತರ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿಗೆ ನಾವು ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ, ಓಕೆ. ಈಗ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋ ಕಾಲೇಜ್ ಬಂದುಬಿಟ್ಟು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಓಕೆ. ಎಸ್, ಓಕೆ. ಅಂದರೆ ಒಂದು ನಿಮ್ಮದು ಇದರಲ್ಲಿ ಎರಡಿದೆ. ಯಾವುದು ರಾಮಯ್ಯದಲ್ಲೇ ಒಂದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಟಾಪಲ್ಲಿ ಬರುತ್ತೆ ಸ್ಟೂಡೆಂಟ್ಸು, ಟಾಪ್ 5 ಅಲ್ಲಿ. ಇದು ನಿಮ್ಮದು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಟಾಪ್ 30 ಒಳಗಡೆ ಬರುತ್ತೆ, ಆಯಿತಾ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಒಳ್ಳೆಯದೇ ಕಾಲೇಜು, ಅಂದರೆ ಒಂದು ಲೆವೆಲಿಗೆ ಓಕೆ. ಆ ಕ್ಯಾಂಪಸ್ ಅಷ್ಟು, ಮೇನ್ ಕ್ಯಾಂಪಸ್ ಅಷ್ಟು ಇದಿಲ್ಲದೆ ಇದ್ರೂ ಕೂಡ, ಬಟ್ ಒಳ್ಳೆಯದೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಟಾಪ್ 30 ಒಳಗಡೆ ನೀವು ಆರಾಮ್ಸೆ ಇದನ್ನ ಇಡ್ಬೋದು ಸ್ಟೂಡೆಂಟ್ಸ್, ಆಯಿತಾ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಒನ್ ಆಫ್ ದ ಟಾಪ್ ಕಾಲೇಜು, ಟಾಪ್ 30 ನೀವು ಇದನ್ನು ಆರಾಮ್ಸೆ ಇಡ್ಬೋದು. ಇಲ್ಲಿ ನಿಮಗೆ ನಾನು ಒಂದೊಂದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ಹೇಳ್ತೇನೆ ನೋಡಿ. ಈಗ 2019, 20, 21, 22 ಮೇನ್ ಇಯರ್ ಇದು ಪ್ಲೇಸ್ಮೆಂಟ್ ಸ್ಟಾರ್ಟ್ ಅನ್ನು ಹೇಳ್ತಾನೆ ಸ್ಟೂಡೆಂಟ್ಸ್, ಆಯಿತಾ. ಇದರಲ್ಲಿ ನೋಡಿ, ನಿಮಗೆ ಹೈಯೆಸ್ಟ್ ಪ್ಯಾಕೇಜು 2023ಯಲ್ಲಿ ಹೈಯೆಸ್ಟ್ ಪ್ಯಾಕೇಜು 45 LPA ಆಗಿದೆ ಸ್ಟೂಡೆಂಟ್ಸ್. 45 LPA ಇದು ನೋಡಿ, ತುಂಬ ಮ್ಯಾಟ್ರ್ ಆಗುತ್ತೆ, ಓಕೆ. ಇದು ಡೊಮೆಸ್ಟಿಕ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ, ಓಕೆ. ಇಂಟರ್ನ್ಯಾಷನಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಬಟ್ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ಬರುತ್ತೆ, ಅವರು ಕೊಟ್ಟಾಗ 22 LPA ಆಗಿದೆ. ಈಗ ಜಾಪನೀಸ್ ಕಂಪನೀಸ್ಗಳು ಬರುತ್ತೆ 22 LPA, ಓಕೆ. 22 LPA ಇದು ಇಂಟರ್ನ್ಯಾಷನಲ್, ಇದು ಡೊಮೆಸ್ಟಿಕ್ ಅಂದರೆ ಇಂಡಿಯಾ, ಓಕೆ. ಟೋಟಲ್ ನಂಬರ್ ಆಫ್ ರಿಕ್ರೂಟರ್ಸ್ ಎವ್ರಿ ಇಯರ್ ಅವರಿಗೆ 300+ ಬರ್ತಾರೆ ಸ್ಟೂಡೆಂಟ್ಸ್. ಈ ವರ್ಷ ಸ್ವಲ್ಪ ಕಡಿಮೆ ಇರ್ಬೋದು. ಟೋಟಲ್ ನಂಬರ್ ಆಫ್ ರಿಕ್ರೂಟರ್ಸ್ 300+ ಎವ್ರಿ ಇಯರ್ ಬರ್ತಾರೆ, ಓಕೆ. ಅದರಲ್ಲಿ MNC ಮಲ್ಟಿನ್ಯಾಷನಲ್ ಕಂಪನೀಸ್ ಎಷ್ಟು ಬರುತ್ತೆ ಕೇಳಿದ್ರೆ 150+ ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಬರುತ್ತೆ, ಓಕೆ. ಇದರಲ್ಲಿ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ಸ್ ನೋಡಿ ಸ್ಟೂಡೆಂಟ್ಸ್. ಇಂಟರ್ನ್ಯಾಷನಲ್ ಅಂದರೆ ನಾನು ಹೇಳಿದ್ದಲ್ಲ ಇವಾಗ, ಜಪಾನೀಸ್ ಕಂಪನಿಗಳು ಅದೆಲ್ಲ ಬರುತ್ತೆ. ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ಸ್ ಎಷ್ಟಾಗಿದೆ ಕೇಳಿದರೆ 2023ಯಲ್ಲಿ 11 ಸ್ಟೂಡೆಂಟ್ಸ್ ಗಾಟ್ ಆಫರ್ ಫ್ರಮ್ ಇಂಟರ್ನ್ಯಾಷನಲ್ ಕಂಪನೀಸ್, ಓಕೆ. ಇಂಟರ್ನ್ಯಾಷನಲ್ ಕಂಪನೀಸಿಂದ ಇದು ಮಾಡಿದ್ದಾರೆ, ಓಕೆ. ಕೀ ರಿಕ್ರೂಟರ್ಸ್, ಇಲ್ಲಿ ಮೇನ್ ರಿಕ್ರೂಟರ್ಸ್ ಯಾರೆಲ್ಲ ಕೇಳಿದರೆ ತುಂಬ ಇದೆ. ಅದರಲ್ಲಿ ನಾನು ಕೆಲವೊಂದು ನೇಮ್ ಮಾಡ್ತಾ ಇರೋದಷ್ಟೇ, ತುಂಬ ಇದೆ ಇದರಲ್ಲಿ. ಲೈಕ್ ಈಗ ನಿಮಗೆ GM ಎಲೆಕ್ಟ್ರಿಕ್ ಇರ್ಬೋದು, ಅಮೆಝಾನ್ ಇರ್ಬೋದು, ಫ್ಯಾನ್ಸ್ ಆರ್ಟ್ ಇರ್ಬೋದು, ಕೆಫೆ ಕಾಫಿ ಡೇ ಇರ್ಬೋದು, ಹ್ಯುಂಡೈ ಇರ್ಬೋದು. ರಿಕ್ರೂಟರ್ಸ್ ನೋಡಿ, ನಾನು ಅಂದರೆ ಕಾಮನ್ ಆಗಿ ಎಲ್ಲ ಕಾಲೇಜಿಗೂ ಬರುವಂಥ ಕೆಲವೊಂದು ರಿಕ್ರೂಟರ್ಸ್ ಇದ್ದಾರೆ, ಅದನ್ನು ಬಿಟ್ಟು ನಾನು ಹೇಳ್ತಾ ಇರೋದು ಕಾಮನ್ ಆಗಿ. ಇದು ಏನು ಹೇಳ್ತಾರೆ, ಡಿಫ್ರೆಂಟ್ ಆಗಿ ನಾನು ಕೊಡ್ತಾ ಇರೋದಷ್ಟೇ. ಹ್ಯುಂಡೈ ಇದೆ, ಫ್ಯಾನ್ಸ್ ಆರ್ಟ್, ಜನರಲ್ ಮೋಟಾರ್ಸು, GM ಇದೆ, ಅಮೆಝಾನ್ ಇದೆ, ಕೆಫೆ ಕಾಫಿ ಡೇ ಇದೆ, CCD, ಇದೆಲ್ಲ ಮೇನ್, ಓಕೆ. ಹ್ಯುಂಡೈ ಮತ್ತು ಆಕ್ಸೆಂಚರ್ ಅದೆಲ್ಲ ಕಾಮನ್ ಆಗಿ ಬರೋದೆಲ್ಲದು ಬಂದೇ ಬರುತ್ತೆ ಸ್ಟೂಡೆಂಟ್ಸ್, ಓಕೆ. ಸೊ ಇದು ಹ್ಯುಂಡೈ, ಫ್ಯಾನ್ಸ್ ಆರ್ಟ್, GM, ಅಮೆಝಾನ್ ಆ್ಯಂಡ್ ಸೋ ಆನ್ ಮೇನ್ ರಿಕ್ರೂಟರ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಹೈಯೆಸ್ಟ್ ಪ್ಯಾಕೇಜ್ 45 LPA ಆಗಿದೆ, ಇದನ್ನು ನೀವು ನೋಟ್ ಮಾಡಲೇಬೇಕಾಗತ್ತಾ. ಇನ್ನು 2020-21ನಲ್ಲಿ ಇದು ನೋಡಿ, 2020-21ನಲ್ಲಿ ಎನಿವೇ 23 ನಾನು ಹೇಳಿದ್ದೇನೆ, ಹೈಯೆಸ್ಟ್ ಪ್ಯಾಕೇಜ್ 45 LPA, ಓಕೆ. 1354 ಸ್ಟೂಡೆಂಟ್ಸ್ಗಳು ಕಂಪನಿ ರಿಕ್ರೂಟ್ಮೆಂಟ್ಗೆ ರಿಜಿಸ್ಟರ್ ಆಗಿದ್ರು,
1354. ಇದರಲ್ಲಿ ಪ್ಲೇಸ್ಮೆಂಟ್ ಆದವರು ಓಕೆ 1300 ರಿಜಿಸ್ಟರ್ಡ್ ಓಕೆ ರಿಜಿಸ್ಟರ್ಡ್ ಸ್ಟೂಡೆಂಟ್. ಪ್ಲೇಸ್ ಆದವರು 902 ಸ್ಟೂಡೆಂಟ್ಸ್ ಪ್ಲೇಸ್ಡ್ ಓಕೆ ಓಕೆ. ಯಾಕಂದ್ರೆ ರಿಜಿಸ್ಟರ್ ಆದವರು ಎಲ್ಲರೂ ಕೂಡ ಅಲ್ಲಿ ಪ್ಲೇಸ್ಮೆಂಟ್ ಇದಾಗಬೇಕಂತಿಲ್ಲ. ಕೆಲವೊಂದಿಷ್ಟು ಜನ ಹೈಯರ್ ಸ್ಟಡೀಸಿಗೆ ಹೋಗ್ತಾರೆ, ಕೆಲವೊಂದಿಷ್ಟು ಜನ ಬಿಸ್ನೆಸ್ ಅಂತ ಹೋಗ್ತಾರೆ ಓಕೆ. ಸೊ ಟೋಟಲ್ ಆಗಿ 1354 ಅಲ್ಲಿ 1300 ರಿಜಿಸ್ಟರ್ಡ್, ಅದರಲ್ಲಿ 902 ಪ್ಲೇಸ್ ಆಗಿದ್ದಾರೆ. ಹೋಗ್ತಾ ಫೈನಲ್ ಆಗಿ ಅವ್ರದ್ದು ಪ್ರೋಗ್ರೆಷನ್ ರೇಟ್ ಎಷ್ಟಿದೆ ಕೇಳಿದರೆ 94%. ಓಕೆ ಅಂದರೆ ಮೀನಿಂಗ್ ಪ್ಲೇಸ್ಮೆಂಟ್ ಓವರ್ ಆಲ್ ಆಗಿ 94% ಆಗಿದೆ ಸ್ಟೂಡೆಂಟ್ಸ್ ಓಕೆ. 94% ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ. ಹೌದು 1354 ಅಲ್ಲಿ 902 ಪ್ಲೇಸ್ ಆಗಿದ್ರೆ ಅದೇಗೆ 94 ಆಗುತ್ತೆ ಕೇಳಿದ್ರೆ ಇಲ್ಲ, ಪ್ರೋಗ್ರೆಸ್ ಆಗ್ತಾ ಅರೌಂಡ್ 1268 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಸೊ 94% ಆಫ್ ದಿ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್ ಓಕೆ. ಆ ವರ್ಷ 2021 ಅಲ್ಲಿ ನಂಬರ್ ಆಫ್ ಕಂಪನೀಸ್ ಬಂದಿತ್ತು ಅಂತ ಕೇಳಿದ್ರೆ ಎಲ್ಲಿಗೆ ನಿಮ್ಮ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಿಗೆ ಟೋಟಲ್ 230 ಕಂಪನೀಸ್ಗಳು ಬಂದಿತ್ತು. ಅರೌಂಡ್ ಬರ್ತಾ ಜಾಸ್ತಿ ಆಗ್ತಾ ಇದೆ ನೋಡಿ. 2023 ಅಲ್ಲಿ 300+ ಕಂಪನೀಸ್ಗಳು ಬಂದಿದೆ. 2020-21 ಅಲ್ಲಿ ಕಡಿಮೆ ಇದ್ದಿತ್ತು, ಪ್ರೋಗ್ರೆಷನ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಆ್ಯಂಡ್ ಇದು ಪ್ಲೇಸ್ಮೆಂಟ್ ರೇಟ್ ಮಿನಿಮಮ್ ಒಂದು 85 to 90% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಓಕೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಲ್ಲಿ ನಾನು ಹೇಳ್ತಾ ಇರೋದು 2020 ಮತ್ತು 21 ಅಲ್ಲಿ. ಇನ್ನು 2021-22 ಅಲ್ಲೇ ಅಗೇನ್ 2021-22 ಅಲ್ಲೇ 1554 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ಡ್ 1554 ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ರು. ಅದರಲ್ಲಿ ಪ್ರೋಗ್ರೆಷನ್ ಆಗ್ತಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ 1469 ಓಕೆ. ಆಫ್ಟರ್ ಪ್ರೋಗ್ರೆಷನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ಡ್ 1469 ಓಕೆ. ಪ್ರೋಗ್ರೆಸ್ ಆಗಿದ್ದು ಅಂದ್ರೆ ಪ್ರೋಗ್ರೆಷನ್ ಪರ್ಸೆಂಟೇಜ್ ಎಷ್ಟು ಗೊತ್ತುಂಟು ಇವ್ರದ್ದು 95% ಓಕೆ. ಇದು ಅಂದ್ರೆ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಕ್ಯಾಂಡಿಡೇಟ್ಸ್ 95% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಓಕೆ. 94% ಪ್ರೋಗ್ರೆಷನ್ 94% ಪ್ರೋಗ್ರೆಷನ್ ಆಗಿದೆ. ನಂಬರ್ ಆಫ್ ಕಂಪನೀಸ್ ಎಷ್ಟು ಅಂತ ಕೇಳಿದ್ರೆ 270+. ಅಂದರೆ ಬರ್ತಾ ಇವರದ್ದು ಕಂಪನೀಸ್ಗಳು ವಿಸಿಟ್ ಜಾಸ್ತಿ ಆಗ್ತಾ ಇದೆ. 2020-21 ಅಲ್ಲಿ 230 ಇದ್ದಿತ್ತು, 21-22 ಅಲ್ಲಿ 270 ಆಗಿದೆ, 23 ಅಲ್ಲಿ 300+ ಕಂಪನೀಸ್ಗಳು ವಿಸಿಟ್ ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಕೂಡ ಅರೌಂಡ್ ಒಳ್ಳೆ ಇದಕ್ಕೆ ಬಂದಿದೆ ಸ್ಟೂಡೆಂಟ್ಸ್ ಓಕೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂದರೆ ಈವನ್ ಪ್ಲೇಸ್ಮೆಂಟ್ ಕೂಡ ನೀವು ಪರ್ಸೆಂಟೇಜ್ ಇದು ಮಾಡಿದರೆ ಕನ್ಸಿಡರ್ ಮಾಡಿದರೆ ಪ್ಲೇಸ್ಮೆಂಟ್ ಕೂಡ ಕನ್ಸಿಡರ್ ಮಾಡಿದರೆ ಬೆಸ್ಟ್ ಇದೆ. ಯಾಕಂತ ಕೇಳಿದ್ರೆ ಓವರ್ ಆಲ್ ಆಗಿ ನಾನು ಏನಂತ ಹೇಳ್ಬೋದು ಹೇಳಿ, ಓವರ್ ಆಲ್ 85% ಪ್ಲಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ಓವರ್ ಆಲ್ ಆಗಿ 85% ಪ್ಲಸ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಓಕೆ. ಸೊ ಅಂದ್ರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಒಳ್ಳೆ ಇದೆ ಓಕೆ. ಅಂದ್ರೆ ಒಂದು ಲೆವೆಲ್ಗೆ ಅಂತ ಟಾಪ್ ಕಾಲೇಜಸ್ಗಳು ಇರೋಷ್ಟು ಪ್ಯಾಕೇಜ್ಗಳು ಇಲ್ಲದೆ ಇದ್ರು ಕೂಡ ನೋಡಿ ಹೈಯೆಸ್ಟ್ ಪ್ಯಾಕೇಜ್ ಒಳ್ಳೆ ಇದೆ. ಇಂಟರ್ನ್ಯಾಷನಲ್ ಆಫರ್ಸ್ ಕೂಡ ಸಿಗುತ್ತೆ, ಡೊಮೆಸ್ಟಿಕ್ ಕೂಡ ಇದೆ. ಸೊ ಬೆಟರ್ ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ. ಬಟ್ ಪ್ಲೇಸ್ಮೆಂಟ್ ವೈಸ್ ಇದೇ ಅಮೆಝಾನ್ ಫಾರ್ ಎಕ್ಸಾಂಪಲ್ RVಗೆ ಹೋದ್ರೆ ಒಂದು 30 lakhs ಕೊಡ್ಬೋದೇನೋ ಅಮೆಝಾನ್, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಇವರಿಗೆ ಬಂದರೆ MS ರಾಮಯ್ಯಕ್ಕೆ ಬಂದರೆ ಅದೇ ಒಂದು 17-18 lakhs ಬರ್ಬೋದು ಎಕ್ಸಾಂಪಲ್, ಜಸ್ಟ್ ನಾನು ಎಕ್ಸಾಕ್ಟ್ ಫಿಗರ್ನು ಹೇಳ್ತಾ ಇಲ್ಲ ಓಕೆ. ಸೊ ಅಂದರೆ ಪ್ಯಾಕೇಜ್ಗಳು ವೇರಿಯೇಷನ್ಸ್ ಆಗ್ಬೋದು, ಬಟ್ ಟಾಪ್ ನಾಚ್ ಕಂಪನೀಸ್ಗಳೆಲ್ಲದೂ ಕೂಡ ಇಲ್ಲಿಗೆ ವಿಸಿಟ್ ಆಗುತ್ತೆ ಓಕೆ. ಒನ್ ಆಫ್ ದ ಗುಡ್ ಕಾಲೇಜ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ನೀವು ಯಾರ್ಯಾರು ಈಗ 30,000 40,000 50,000 ಬಿಲೋ ಇದೆ ನೋಡಿ, ಅವರೆಲ್ಲರೂ ಕೂಡ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ನಿಮ್ಮ ಲಿಸ್ಟಲ್ಲಿ ಇಡ್ಬೋದು. ಬಿಕಾಸ್ ಈ ಒಂದು ಪರ್ಸೆಂಟೇಜ್ ಓವರ್ ಆಲ್ ಪರ್ಸೆಂಟೇಜ್ ಕೂಡ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಒಳ್ಳೆ ಇದೆ. ಇದು ಪ್ರೋಗ್ರೆಷನ್ ನಂತರ 94, ಬಟ್ ಇನ್ ಜನರಲ್ ಆಗಿ ನಾನು 85% ಪ್ಲಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್ ಓಕೆ. ದಟ್ ಟು ದ ಬೆಟರ್ ಕಂಪನೀಸ್ ಓಕೆ. ಸೊ ಇದು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾಲೇಜ್ಗಳ ಬಗ್ಗೆ ಮಾತಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರ್ಯಾರು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮೆಂಟ್ಗೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 rupees ಫೀಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್ ಆಯ್ತಾ. ಅದೇ ರೀತಿ ಮತ್ತೊಂದು ಇದಾಗಬೇಕಂದ್ರೆ ಇನ್ನು ಇದು ಬರಲಿಲ್ಲ, ಯಾವುದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ನಂತರ ಯಾವ ಕಾಲೇಜ್ ಎಷ್ಟೆಷ್ಟು ಸೀಟ್ ಇದಾಗಿದೆ, ಅದಕ್ಕೆ ಸರಿಯಾಗಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅದೆಲ್ಲದನ್ನು ಇದರಲ್ಲಿ ನಾವು ಹೇಳಿಕೊಡ್ತೇವೆ ಓಕೆ. ಜಾಯ್ನ್ ಆಗಬೇಕಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಓಕೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ಈ ವಿಡಿಯೋ ಒಂದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಂಟಿಲ್ ದಾಟ್ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.